ನಮ್ಮ ಪರಿಚಯ ಜಗಳದಿಂದ ಶುರು ಆಯ್ತು. ನೀನ್ ಯಾರು ಅಂತ ನಂಗೆ ಗೊತ್ತಿಲ್ಲದೆ ಇದ್ರು ಒಬ್ಬ ಫ್ರೆಂಡ್ ಆಗಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ಯಾ. ನಾನು ಬಂದಿದ್ದೆ ನಿಮಗೋಸ್ಕರ ಅಂದಮೇಲೆ ನಿಮ್ಗೆ ಹೆಲ್ಪ್ ಮಾಡದೆ ಹೇಗಿರ್ತೀನಿ? ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಂಗೆ ಸಮಸ್ಯೆ ಬಂದಿದ್ದ ಪ್ರತಿ ಸತಿನೂ ಒಳ್ಳೆ ಸಲಹೆ ಕೊಟ್ಟು ನನ್ನ ಜೊತೆಯಾಗಿ ನಿಂತಿದ್ಯಾ. ಈ ಸಂಬಂಧನ ಏನು ಅನ್ಕೋಬೇಕೋ ನಂಗೆ ಅರ್ಥ ಆಗ್ತಾ ಇಲ್ಲ. ನಂದು ನಿಮ್ಮದು ಜನ್ಮ ಜನ್ಮಾಂತರದ ಬಂಧ. ನಿದ್ರೆಯಲ್ಲಿ ಕನ್ವರ್ಸ್ತಾ ಇದ್ದಾನ ಇಲ್ಲ ನಾನು ಹೇಳಿದ್ದು ಕುತ್ರ ಕೊಡ್ತಾ ಇದ್ದಾನ? ಏನಂದೆ? ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕನ್ಸಲ್ಲಿ ಬರೋದಲ್ಲದೆ ಕ್ವೆಶ್ಚನ್ಸ್ ಬೇರೆ ಕೇಳ್ತಾ ಇದ್ದೀರಲ್ಲ. ಸಾಹೇಬ್ರು ಕನ್ಸ್ ಕಾಣ್ತಾ ಕನ್ವರ್ಸ್ತಾ ಇದ್ದಾರೆ ಅಂತ ಆಯ್ತು. ನಾನಿನ್ನ ತುಂಬಾ ಸಲ ಬೈದಿದ್ದೀನಿ, ಹೊಡೆದಿದ್ದೀನಿ ಕೂಡ. ನನ್ನ ಮೇಲೆ ಇನ್ನೂ ನಿನಗೆ ಯಾಕೆ ಕೋಪ ಬಂದಿಲ್ಲ? ಬರುತ್ತೆ. ಬರುತ್ತಾ? ನೀವು ನನಗೆ ಕಾಣಿಸ್ಲಿಲ್ಲ ಅಂದರೆ ಬೇಜಾರಾಗುತ್ತೆ. ನೀವು ನನ್ನ ಜೊತೆ ಮಾತಾಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ನೀವು ನಕ್ಕರೆ ನಿಮ್ಮನ್ನು ಮುದ್ದು ಮಾಡಬೇಕು ಅನ್ಸುತ್ತೆ. ಪ್ರೀತಿ ಅಂದರೆ ಇದೇ ಇರಬೇಕು. ಇದು ಕನ್ವಾರ್ಕೆ ಅಲ್ಲ, ದೊಡ್ಡ ಕತೆ. ಸಾಹೇಬ್ರು ಕನ್ಸಲ್ ಕೂಡ ಒಳ್ಳೆ ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ. ನನಗೆ ನೀನು ತುಂಬ ಹೆಲ್ಪ್ ಮಾಡಿದ್ಯಾ. ನಿನ್ಗಾಗಿ ನಾನೇನೂ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಪ್ರೀತಿಸ್ತಿದ್ದೀನಿ ಅಂದರೆ ಸಾಕು. ನಾನು ನಿಮ್ಮನ್ನು ಪ್ರೀತಿಸ್ತಿರೋದ್ರಿಂದ ನೀವು ನನ್ನ ಪ್ರೀತಿಸಿದ್ರೆ ಅಲ್ಲಿಗೆ ಸರಿಯಾಗತ್ತೆ. ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಪ್ರೀತಿಸಿದ್ರೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಆ ಪ್ರೀತಿ ಸಲುವಾಗಿ ಬದುಕಬೇಕು ಅನ್ಸುತ್ತೆ. ಆ ಪ್ರೀತಿಗೋಸ್ಕರನೇ ಸಾಯಬೇಕು ಅನ್ಸುತ್ತೆ. ಅದಕ್ಕೆ ನಾವಿಬ್ರು ಪ್ರೀತಿ ಮಾಡೋಣ. ಆಮೇಲೇನಂತ ನನಗೆ ಗೊತ್ತಿಲ್ಲ. ಆಮೇಲೇನಂತ ನೀನೇ ಹೇಳು. ಹೀಗೆ ನೋಡಿದ್ರೆ ನಿದ್ರೆಲೇ ಮದುವೆ ಮಾಡಿಕೊಂಡು ಮಕ್ಕಳೂ ಮಾಡ್ಕೋತಾನೆ.
ನನ್ನ ಜೊತೆನೇ ಇರ್ಬೋದಲ್ವಾ? ನಾನೊಬ್ಬನ್ನೇ ಬಿಟ್ಟು ಹೋಗಬೇಡಿ. ಬಾಗ್ಲು ತಟ್ಟಿದ್ರೆ ನಾನು ಹೊರಗಡೆ ಹೋಗಿದ್ದೀಸಿಯಾ ಎಲ್ರಿಗೂ ಗೊತ್ತಾಯ್ತದೆ. ಏನು ಮಾಡೋದೀಗ? ಮಲ್ಲಿ, ನೀನ್ ಯಾಕೆಲ್ಲಿದ್ಯಾ? ಸಡನ್ ಆಗಿ ನೀನ್ ಹೇಗ್ ಬಂದೆ ಇಲ್ಲಿಗೆ? ಅದು ಹೀಗ್ ನೆಂದೋಗಿದ್ಯಾ ಅಲ್ಲ? ಅದು ಆಚೆ ಮಳೆ ಬರ್ತೈತಲ್ಲ ಅಮ್ಮವ್ರೆ, ನೆಂದೋಗ್ಬಿಟ್ಟೆ. ನೆಂದೋದ್ಯಾ? ಮಳೇಲಿ ನೀನ್ ಯಾಕೆ ಆಚೆ ಹೋದೆ? ಈಗ ಅಮ್ಮವ್ರಿಗೆ ಏನು ಹೇಳೋದು? ನಾನು ಹೊರಗಿಂದ ಒಳಗೆ ಬರುವಾಗ ಬಾಗ್ಲು ಲಾಕ್ ಹಾಕಿದ್ದೆ. ನಾನು ಲಾಕ್ ಮಾಡಿ ಬಂದ್ಮೇಲೆ ನೀನು ಹೇಗೆ ಹೊರಗಿಂದ ಒಳಗೆ ಬಂದೆ?
ಹೇಗ್ ಬಂದೆ? ಅಮ್ಮೋರು ಕಂಡಿಡ್ಬಿಟ್ರ ಏನ್ ಮಾಡೋದೀಗ? ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡು. ಈ ಟೈಮಲ್ಲಿ ಹೊರಗಡೆ ಯಾಕೆ ಹೋಗಿದ್ದೆ? ಅಷ್ಟಕ್ಕೂ ಒಳಗೆ ಹೇಗ್ ಬಂದೆ ನೀನು? ನಾನು ಹೊರ್ಗಡೆ ಹೋಗಿಲ್ಲ ಅಮ್ಮವ್ರೆ. ಗುಡ್ಗಿನ ಶಬ್ದಕ್ಕೆ ಎದ್ದೋಗಿ ನೋಡಿದ್ರೆ ಮಳೆ ಬರ್ತಿತ್ತು. ಮಾಡಿ ಮೇಕೆ ಆರಾಕಿದ ಬಟ್ಟೆ ನೆಂದೋಗ್ತೈತೆ ಅಂತ ತೆಗಿಯಕ್ ಹೋಗಿದ್ದೆ. ಅದಕ್ಕೆ ನೆಂದೋಗ್ಬಿಟ್ಟೆ. ಮಾಡಿ ಮೇಲೆ ಹೋಗಿದ್ರೆ ಒಳಗಡೆಯಿಂದ ಬರ್ಬೇಕೆ ಹೊರತು ಈ ಕಡೆಯಿಂದ ಯಾಕೆ ಬಂದೆ? ಅಂದ್ರೆ ಆ ಕಡೆಯಿಂದಲೇ ಬರ್ತಿದ್ದೆ ನಮ್ಮವ್ರೆ. ಅಷ್ಟರೊಳಗೆ ನೀವು ಕಾಣಿಸಿದ್ರಲ್ಲ, ಏನಾಯ್ತೋ ಏನೋ ಅಂತ ಇಲ್ಲಿ ಬಂದ್ಬಿಟ್ಟೆ. ಸರಿ ಬಿಡು. ನಿನ್ ಮೈ ಮೇಲೆ ಏನದು ಗಾಯ? ಇದು ಬಟ್ಟೆ ತೆಗೆಯುವಾಗ ಕಾಲ್ ಜಾರಿ ಬಿದ್ಬಿಟ್ಟೆ ಅಮ್ಮವ್ರೆ. ಕೇಳಿದಷ್ಟಕ್ಕೂ ಅಷ್ಟೊಂದು ಹೆದರ್ಕೊಂಡು ಉತ್ತರ ಕೊಡ್ತಿದ್ಯಲ್ಲ, ಯಾಕೆ? ಬಟ್ಟೆಗೋಸ್ಕರ ಈ ಥರ ಮಳೇಲಿ ನೆನೆಯೋದು ಯಾಕೆ? ಈ ಗಾಯ ಮಾಡ್ಕೊಳ್ಳೋದು ಯಾಕೆ? ಬಟ್ಟೆ ನೆಂದೋದ್ರೆ ಏನಾಗುತ್ತೆ? ನಾಳೆ ಬಿಸಿಲು ಬಂದರೆ ಆರೋಗುತ್ತೆ ಅಲ್ವಾ? ನೆನಿತಾ ಇದ್ರೆ ನೋಡ್ಕೊಂಡು ಹೆಂಗಿರ್ಲಿ ಅಮ್ಮವ್ರೆ. ಸರಿ, ನೀನು ಹೋಗಿ ಮಲ್ಕೋ. ಏನ್ ದಸ್ತಗಿರಿ? ಫೋನ್ ಸಿಕ್ತಾ? ನಾನು ದಸ್ತಗಿರಿ ಅಲ್ಲ, ಅವ್ರ ತಮ್ಮ ಸಪ್ತಗಿರಿ. ಬಾಲಿವುಡ್ ಹೀರೋಯಿನಾ? ಹಾಲಿವುಡ್ ಡೈರೆಕ್ಟರಾ? ತಮಾಷೆ ಮಾಡ್ತಿದ್ಯಾ? ಯಾರ್ ನೀನು? ಹಾಯ್, ನಾನ್ ಕಣ್ರಿ. ನನ್ನ ಹೆಸರು ಯಾದಮ್ಮ. ಮಿಕ್ಸ್ಡ್ ವೆಜಿಟೇಬಲ್ಸು, ಮಾವಿನಕಾಯಿ, ನಿಂಬೆಕಾಯಿ, ನೆಲ್ಲಿಕಾಯಿ ಎಲ್ಲ ಸೇರಿಸಿ ಉಪ್ಪಿನಕಾಯಿ ಮಾಡ್ತೀನಿ. ಯಾಕೆ ಮಾಡಿದೆ ಅಂದ್ರೆ, ನನ್ನ ಹತ್ರ ಇರೋ ಫೋನಲ್ಲಿ ಮೇಡಮ್ ಅಂತ ಹೆಸರಿದೆ ಕಣ್ರಿ. ಆ ಮೇಡಮು ಇಂಗ್ಲಿಷ್ ಮೇಡಮೋ, ಹಿಂದಿ ಮೇಡಮೋ, ಕನ್ನಡ ಮೇಡಮೋ, ದೊಡ್ಡ ಮೇಡಮೋ, ಸಣ್ಣ ಮೇಡಮೋ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ. ಹಾ, ನನ್ನ ಹತ್ರ ಅಷ್ಟು ರ್ಯಾಶ್ ಆಗಿ ಮಾತಾಡಿರೋ ಹುಡುಗಿ ಯಾರು? ಯಾರೋ ಬೇಕಂತಾನೆ ನನ್ನ ನಂಬರ್ ತಗೊಂಡು ಹಾಗೆ ಮಾತಾಡಿದ್ದಾರೆ. ಇಲ್ದಿದ್ರೆ ಯಾರಾದ್ರೂ ನನ್ನ ಹತ್ರ ಹಾಗೆ ಮಾತಾಡ್ತಾರಾ? ಅಥವಾ ನನ್ನ ಜನ ಯಾರಾದ್ರೂ ಫೋನ್ ಕಳ್ಕೊಂಡು ಬೇರೆ ಯಾರಿಗಾದ್ರೂ ಆ ಫೋನ್ ಸಿಕ್ಕಿ ಅದರಿಂದ ನನ್ನ ನಂಬರ್ಗೆ ಫೋನ್ ಮಾಡಿದ್ರಾ? ನಾಗವಾರದಲ್ಲಿರೋ ನಮ್ಮ ಹುಡುಗರು ಯಾರು ಹೇಗೆ ಇಂಗ್ಲಿಷ್ ಮಾತಾಡಲ್ಲ? ಆ ವಾಯ್ಸ್ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತಿರೋ ವಾಯ್ಸ್ ಥರನೇ ಅನ್ನಿಸ್ತಿದೆ.
ಯಾರ್ದು ಆ ಧ್ವನಿ? ಆ ವಾಯ್ಸ್ ಅರ್ಜುನ್ದಾ? ಹಲೋ, ಹೂಸ್ ದಿಸ್? ಅದು ಅರ್ಜುನ್ ವಾಯ್ಸ್ ಆಗಿದ್ರೆ ಅವನು ನಾಗವಾರದಲ್ಲಿದ್ದಾನ? ಅವನು ಅಲ್ಲಿ ಯಾಕಿದ್ದಾನೆ? ನಾಗವಾರದಲ್ಲಿ ನಾನು ಅಚೀವ್ ಮಾಡಬೇಕಾಗಿರೋ ಗೋಲ್ಸ್ ತುಂಬ ಇದೆ. ಅವನಲ್ಲೇ ಇದ್ದಾನೆ ಅಂದರೆ ನಾನು ಅಲ್ಲಿಗೆ ಹೋಗೋಕ್ಕೆ ಪ್ರಾಬ್ಲಮ್ ಆಗತ್ತೆ. ನಾನು ಫಿನಿಷ್ ಮಾಡಬೇಕಾಗಿರೋ ಪ್ರಾಜೆಕ್ಟ್ ಮಧ್ಯದಲ್ಲೇ ನಿಂತು ಹೋಗುತ್ತೆ. ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಿಲ್ಬಾರ್ದು ಅಂದರೆ ನಾನು ನಾಗವಾರಕ್ಕೆ ಹೋಗಲೇಬೇಕು.